ಬೆಂಗಳೂರು ಅಶೋಕ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 3,16,00,000 ಮೌಲ್ಯದ ಎಂಡಿಎಂಎ ಮಾದಕ ವಸ್ತು ವಶಕ್ಕೆ ಪಡೆದಿದ್ದಾರೆ. ಒಟ್ಟು 3 ಕೆಜಿ 169 ಗ್ರಾಂ ಎಂಡಿಎಂಎ ಸೀಸ್ ಮಾಡಲಾಗಿದೆ. ಬೆಂಗಳೂರು ಮೂಲದ ಸೈಯದ್ ತಾರಿಕ್ ಇಕ್ಬಾಲ್ ಹಾಗೂ ಶೇಖ್ ಮೊಹಮ್ಮದ್ ಅರ್ಬಾಸ್ನನ್ನ ಬಂಧನ ಮಾಡಲಾಗಿದೆ. ಹೊಸ ವರ್ಷಕ್ಕೆ ನೈಜೀರಿಯಾ ಮೂಲದ ವ್ಯಕ್ತಿಯಿಂದ ಎಂಡಿಎಂಎ ತರಿಸಿಕೊಂಡಿದ್ರು. ಸದ್ಯ ನೈಜೀರಿಯಾ ಮೂಲದ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮನೆ ಕೆಲಸದವರೇ ಕಳ್ಳತನ ಮಾಡಿದ ಪ್ರಕರಣ ಬೆಂಗಳೂರಿನ ಸದಾಶಿವನಗರದಲ್ಲಿ ನಡೆದಿದೆ. ಅಭಿಷೇಕ್ ಅನ್ನೋರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಪಶ್ಚಿಮ ಬಂಗಾಳ ಮೂಲದ ಹಾಜಿರಾ ಬೇಗಂ ಶಬ್ಬೀರ್ನನ್ನ ಬಂಧಿಸಲಾಗಿದೆ. 5-6 ವರ್ಷಗಳಿಂದ ಅಭಿಷೇಕ್ ಮನೆಯಲ್ಲಿ ಹಾಜಿರಾ ಕೆಲಸವನ್ನ ಮಾಡ್ತಾ ಇದ್ಲು. 3 ತಿಂಗಳ ಹಿಂದೆಯಷ್ಟೇ ಶಬ್ಬೀರ್ ಎಂಬಾತನಿಂದ ಹಾಜಿರಾ ಮದುವೆಯಾಗಿದ್ದಾಳೆ. ಗಂಡನ ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ದ ಮನೆಯಲ್ಲೇ ಕಳ್ಳತನ ಮಾಡಿದ್ದು 900 ಗ್ರಾಂ ಚಿನ್ನಾಭರಣವನ್ನ ದೋಚಿದ್ದಾಳೆ. ಸದಾಶಿವನಗರ ಪೊಲೀಸ್ ಠಾಣೆಗೆ ಅಭಿಷೇಕ್ ದೂರನ್ನ ನೀಡಿದ್ದು ಬಂಧಿತರಿಂದ 1.37 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅನ್ನ ಕೊಟ್ಟ ಮನೆಗೆ ಮನೆ ಕೆಲಸದವರು ಕನ್ನ ಹಾಕಿದ ಮತ್ತೊಂದು ಘಟನೆ ವಿದ್ಯಾರಣ್ಯಪುರದಲ್ಲಿ ನಡೆದಿದೆ. ಕಳ್ಳತನ ಮಾಡಿ ಹರಕೆ ತೀರಿಸಲು ಧರ್ಮಸ್ಥಳ ಟ್ರಿಪ್ ಹೋಗಿದ್ದ 4 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಉದ್ಯಮಿ ಗೋಪಾಲ ಶಿಂದೆ ಮನೆಯಲ್ಲಿ ಬಿಹಾರ ಮೂಲದ ಮಂಜಿತ್ ಮತ್ತು ದೊಡ್ಡಬಳ್ಳಾಪುರದ ನರೇಂದ್ರ ಕೆಲಸಕ್ಕೆ ಸೇರಿದ್ರು. ಕಳ್ಳತನ ಮಾಡಲು ನರೇಂದ್ರ ತನ್ನ ಸ್ನೇಹಿತ ಮಂಜುನಾಥ್ ಸಹಾಯ ಪಡೆದಿದ್ದ. ಮಂಜಿತ್ ಕಳವು ಮಾಡಲು ಬಿಹಾರದ ಸ್ನೇಹಿತ ಚಂದನ್ ಅನ್ನ ಕರೆಸಿಕೊಂಡಿದ್ದ. ಉದ್ಯಮಿ ಕುಟುಂಬಸ್ಥರು ಕ್ರಿಸ್ಮಸ್ ರಜೆ ಹಿನ್ನೆಲೆ ಪ್ರವಾಸಕ್ಕೆ ಹೋಗಿದ್ರು. ಈ ವೇಳೆ ಖದೀಮರು ಕೈಚಳಕ ತೋರಿಸಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪ್ರವಾಸದಿಂದ ವಾಪಸ್ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದ್ದು 550 ಗ್ರಾಂ ಚಿನ್ನಾಭರಣ, 3 ಲಕ್ಷ ನಗದು, 3 ಕೆಜಿ ಬೆಳ್ಳಿ ಸಾಮಗ್ರಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಖತರ್ನಾಕ್ ಬೈಕ್ ಕಳ್ಳರನ್ನ ಕೊನೆಗೂ ಬಂಧಿಸಲಾಗಿದೆ. ರಂಜಿತ್, ಯುವರಾಜ್, ವಿನೋದ್ ಹಾಗೂ ಮಣಿಕಂಠನನ್ನ ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ಬೈಕ್ ಕದ್ದು ತೆಲುಗು ಸಿನಿಮಾ ಪುಷ್ಪ ಶೂಟಿಂಗ್ ನಡೆಸಿದ ಪ್ರದೇಶಕ್ಕೆ ಬೈಕ್ ಮಾರಾಟ ಮಾಡ್ತಾ ಇದ್ರು. ವಡಗತ್ತೂರು ಗ್ರಾಮ ಬೆಟ್ಟದ ಪ್ರದೇಶವಾಗಿದ್ದು ಹೀರೋ ಹೊಂಡಾ ಬೈಕ್ ಇದ್ರೆ ಮಾತ್ರ ಬೆಟ್ಟಕ್ಕೆ ಹೋಗೋದಿಕ್ಕಾಗತ್ತೆ. ಹೀಗಾಗಿ ಹೀರೋ ಹೊಂಡಾ ಬೈಕ್ ಮಾತ್ರ ಕಳ್ಳತನ ಮಾಡ್ತಾ ಇದ್ರು. ಸದ್ಯ ಸಿಸಿಟಿವಿ ಆಧರಿಸಿ 4 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 50 ಲಕ್ಷ ರೂಪಾಯಿ ಬೆಲೆ ಬಾಳುವ 60 ಬೈಕ್ ರಿಕವರಿ ಮಾಡಲಾಗಿದೆ. ರಸ್ತೆಯಲ್ಲಿ ಕಸ ಹಾಕಿದವರ ಮನೆ ಮುಂದೆ ಲೋಡ್ ಗಟ್ಟಲೆ ಕಸ ಸುರಿದ್ರು. ಸಿಲಿಕಾನ್ ಸಿಟಿ ಜನ ನಿರ್ಲಕ್ಷ್ಯ ವಹಿಸಿದ್ದಾರೆ. ಜಯನಗರದ 8ನೇ ಅಡ್ಡ ರಸ್ತೆಯಲ್ಲಿ ಯುವತಿ ಕಸ ತಂದು ರಸ್ತೆಯಲ್ಲೇ ಸುರಿದಿದ್ದಾಳೆ. ಯುವತಿ ಕಸ ಎಸೆತಿದ್ದನ್ನ ಗಮನಿಸಿ ಸ್ಥಳೀಯರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸ್ಥಳೀಯರು ಕಸ ಎಸಿಬೇಡ ಅಂತ ಹೇಳಿದ್ರು ಕ್ಯಾರೆ ಎನ್ನದ ಯುವತಿ ಕೋಪದಿಂದ ರಸ್ತೆಯಲ್ಲೇ ಕಸದ ಚೀಲಗಳನ್ನ ಬಿಸಾಕಿ ಹೋಗಿದ್ದಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಮಾಡ್ತೀವಿ ಅಂದ್ರೂ ತಲೆ ಕೆಡಿಸಿಕೊಳ್ಳದ ಯುವತಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಇಲ್ಲೇ ಕಸ ಹಾಕ್ತೀನಿ ಅಂತ ದರ್ಪ ಮೆರೆದಿದ್ದಾಳೆ. ಕಸ ಹಾಕಿದ ಯುವತಿ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಏಕಾಏಕಿ ಚಹದ ಅಂಗಡಿಗೆ ಬೆಂಕಿ ಬಿದ್ದು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಧಾರವಾಡ ನಗರದ ಮಾಳಮಡ್ಡಿ ಬಡಾವಣೆಯಲ್ಲಿ ಈ ಘಟನೆಯಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಬಂದರೂ ಬೆಂಕಿ ನಂದಿಸುವಲ್ಲಿ ವಿಫಲವಾಯಿತು. ಬೆಂಕಿ ಕೆನ್ನಾಲಿಗೆಗೆ ಅಂಗಡಿಯಲ್ಲಿದ್ದ ಎಲ್ಲಾ ಸಾಮಗ್ರಿಗಳು ನಾಶವಾಗಿದ್ದು ಮಾಲೀಕ ಕಂಗಾಲಾಗಿದ್ದಾರೆ. ವಿದ್ಯಾಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಲ್ಯಾಪ್ಟಾಪ್ ಕಳವು ಮಾಡುತ್ತಿದ್ದ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ತಮಿಳುನಾಡು ಮೂಲದ ಗೌತಮ್ ಲ್ಯಾಪ್ಟಾಪ್ ಶಾಪ್ ಇಟ್ಟಿದ್ದ. ರಾಜಾದೊರೈ ಮೂಲಕ ಲ್ಯಾಪ್ಟಾಪ್ ಕಳ್ಳತನ ಮಾಡಿಸಿ ಮಾರಾಟ ಮಾಡುತ್ತಿದ್ದ. ರಾಜಾದೊರೈ ಪಿಜಿಗಳಿಗೆ ನುಗ್ಗಿ ಕಳ್ಳತನ ಮಾಡುತ್ತಿದ್ದ. ಸದ್ಯ ಸಿಸಿಟಿವಿ ಆಧರಿಸಿ ರಾಜಾದೊರೈ ಹಾಗೂ ಗೌತಮ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 40 ಲಕ್ಷ ಮೌಲ್ಯದ ವಿವಿಧ ಕಂಪನಿಗಳ 48 ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಧರ್ಮಸ್ಥಳದ ಅತ್ಯಾಚಾರ ಸಂತ್ರಸ್ತೆ ಸೌಜನ್ಯ ಕೇಸ್ ಮರು ತನಿಖೆಗಾಗಿ ಕುಸುಮಾವತಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. 2025ರ ಸೆಪ್ಟೆಂಬರ್ನಲ್ಲಿ ಸಂತೋಷ್ ರಾವ್, ನವೆಂಬರ್ನಲ್ಲಿ ಕುಸುಮಾವತಿ ಅರ್ಜಿಯನ್ನ ಹಾಕಿದ್ರು. ಮರು ತನಿಖೆ ಕೋರಿದ್ದ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ವಜಾ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಕುಸುಮಾವತಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ 2 ಅರ್ಜಿಗಳಲ್ಲಿ ದೋಷ ಹಿನ್ನೆಲೆ ಮರು ಅರ್ಜಿ ಸಲ್ಲಿಕೆಗೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ಆದರೆ ಈಗ ಸಲ್ಲಿಸಿದ ಅರ್ಜಿಯಲ್ಲೂ ದೋಷಗಳಿರೋ ಹಿನ್ನೆಲೆಯಲ್ಲಿ 90 ದಿನಗಳ ಕಾಲಾವಕಾಶ ನೀಡಿ ಮಾರ್ಚ್ 23
23ಕ್ಕೆ ಸುಪ್ರೀಂ ಕೋರ್ಟ್ ವಿಚಾರಣೆ ಮುಂದೂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.